ಇವರದ್ದೀಗ ಹೊಸ ಹೊಸ ನಳಪಾಕ ಆಗ್ತಾ ಇದೆ ಇಬ್ಬರದ್ದು. ಹಾಯ್ ಕೀರ್ತಿ. ಹಾಯ್ ಸ್ನೇಹ. ಹಾಯ್. ಎಂತಂದರೆ ಹೊಸ ಒಂದು ಏರ್ ಫ್ರೈಯರ್ ಬಂದಿದೆ ನಮಗೆ ರಿವ್ಯೂವಿಗೆ, ಅಗಾರೋ ಕಂಪನಿದು. ಹಾಗಾಗಿ ಅದನ್ನು ಇಲ್ಲೇ ಪ್ರಯೋಗ ಮಾಡ್ತಾರಂತೆ ಇಬ್ಬರು. ಹೌದು, ಯಾಕೆಂದ್ರೆ ಕೀರ್ತಿ ತುಂಬಾ ವೆರೈಟಿಯಾಗಿ ನಾವು ಬಂದಾಗೆಲ್ಲ ಮಾಡಿ ಕೊಡ್ತಾ ಇರ್ತಾಳೆ. ಇದು ನೋಡಿ, ಇದು ಏನೋ ಪನ್ನೀರ್ ಅಂತೆ, ಪನ್ನೀರ್ ತಂದೂರ್ ಅಂತ ಮಾಡ್ತಾ ಇದೀನಿ. ಆಮೇಲೆ ಇದು ಬ್ರೆಡ್ ಪಿಜ್ಜಾ, ಆಮೇಲೆ ಫ್ರೆಂಚ್ ಫ್ರೈಸು. ಯಬ್ಬಾ, ಇದೆಲ್ಲ ಮಾಡೋಕ್ಕಾಗಲ್ಲ. ಎಲ್ಲ ನಮ್ದೇ ಸ್ಟೈಲಲ್ಲಿ ಆಯ್ತಾ, ನಮ್ದೇ ರೆಸಿಪಿ, ಇದು ಓನ್ ರೆಸಿಪಿ. ಓಕೆ. ಸೊ ಈಗ ನೆಕ್ಸ್ಟ್ ಒಂದು ಟ್ರೈ ಮಾಡುವ ಅಂತ ಬೆಂಡೆಕಾಯಿ ಫ್ರೈ ಮಾಡ್ತಾರೆ ಕೀರ್ತಿ. ಅಲ್ಲ, ಈಗ ತಿನ್ನಕ್ಕೆ ನಾವೇ ಈಗ ಎಕ್ಸ್ಪೆರಿಮೆಂಟ್, ನಾನು ಮತ್ತು ಅಮ್ಮಗು ನೋಡೋಣ ಹೆಂಗಾಗತ್ತೆ ಅಂತೇಳಿ. ಸೆಟ್ ಮಾಡು ಬೇಗ. ಎಸ್, ಈಗ ಇದ್ರ ಬೇಸ್ ಆಯ್ತಾ. ನಾವು ಏನೇ ಫುಡ್ಡನ್ನು ರೆಡಿ ಮಾಡೋದಿದ್ರು ನಾನು ಈ ರೀತಿ ಅಲ್ಯೂಮಿನಿಯಂ ಫಾಯಿಲನ್ನು ಹಾಕ್ತಾ ಇದ್ದೀನಿ, ಯಾಕಂದರೆ ಸುತ್ತಲೂ ಎಲ್ಲೂ ತಾಗಬಾರ್ದು ಅಂತ. ಈ ರೀತಿಯಾಗಿ ಫಾಯಿಲನ್ನು ಹಾಕಿದ್ಮೇಲೆ ಆಮೇಲೆ ಅದ್ರ ಮೇಲೆ ಯಾವುದೇ ಫುಡ್ಡನ್ನು ಇಡ್ಬೋದು. ಈಗ ಫಸ್ಟ್ ನಾವು ಬ್ರೆಡ್ ಪಿಜ್ಜಾ ಮಾಡುವ ಅಂತ ಇದಕ್ಕೆ ಪಿಜ್ಜಾ ಸಾಸ್, ವೆಜ್ಜೀಸ್ ಹಾಗೆ ಚೀಸನ್ನು ಮಾಡಿದ್ದೇವೆ. ಏರ್ ಫ್ರೈಯರ್ ಇದು ಒಂದು ಅಡ್ವಾಂಟೇಜ್ ಏನಂದರೆ, ಓವನಲ್ಲಿ ಏನೆಲ್ಲ ಮಾಡ್ತೀರಲ್ಲ ಅದೆಲ್ಲದು ಏರ್ ಫ್ರೈಯರಲ್ಲಿ ಮಾಡ್ಬೋದು. ಒಂದಂದರೆ ಇದರಲ್ಲಿ ಕಡಿಮೆ ಅಂದರೆ ತುಂಬ ಕಡಿಮೆ ಎಣ್ಣೆ ಯೂಸ್ ಮಾಡಿಬಿಟ್ಟು ನೀವು ಎಲ್ಲ ಫ್ರೈ ಐಟಮ್ಸನ್ನು ಮಾಡ್ಬೋದು. ಮತ್ತು ತುಂಬ ಹ್ಯಾಂಡಿ ಕೂಡ ಹೌದು ಇದು, ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡೋಕ್ಕಾಗುತ್ತೆ, ತುಂಬ ಲೈಟ್ ವೆಯ್ಟ್ ಇದೆ. ಸೊ ಇಲ್ಲಿ ನೋಡಿ, ಈಗ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಇದರಲ್ಲಿ ನಿಮಗೆ ಇಲ್ಲಿ ಟೈಮರ್ ಸೆಟ್ ಮಾಡ್ಬೋದು ನೋಡಿ, ಆಮೇಲೆ ಇಲ್ಲಿ ಟೆಂಪ್ರೇಚರ್ ಸೆಟ್ ಮಾಡ್ಬೋದು, ಆಮೇಲೆ ಇಲ್ಲಿ ಪ್ರೀಸೆಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಮೆನು ಬಟನ್ ಚೇಂಜ್ ಮಾಡ್ತಿದ್ದಂಗೆ ನೋಡಿ, ಇಲ್ಲಿ ಫ್ರೆಂಚ್ ಫ್ರೈಸ್ ಬೇಕಾದ್ರೆ ಫ್ರೆಂಚ್ ಫ್ರೈಸು, ಮೀಟು, ಆಮೇಲೆ ನಾನ್ ವೆಜ್ ಮಾಡ್ತೀರ ನಾನ್ ವೆಜ್ಜು, ಕೇಕ್ ಮಾಡ್ಬೋದು, ಪ್ಯಾನ್ ಕೇಕ್ಸ್, ಚಿಕ್ಕ ಪ್ಯಾನ್ ಕೇಕ್ಸ್ ಮಾಡ್ಬೋದು. ಸೊ ಓವರಾಲ್ ಎಲ್ಲ ಒಳ್ಳೆ ಆಪ್ಷನ್ಸ್ ಇದೆ. ಒಂದೇನೆಂದರೆ ಬ್ಯಾಕ್ ಸೈಡಲ್ಲಿ ಏನೂ ಇಡಬಾರ್ದು. ಬ್ಯಾಕ್ ಸೈಡಲ್ಲಿ ಏನಂದರೆ ಒಂದು ಚಿಕ್ಕ ಏರ್ ವೆಂಟ್ ಇದೆ. ಸೊ ಹಿಂದ್ಗಡೆ ನೀವು ಈಗ ಗೋಡೆಗೆ ತಾಕ್ಸಿ ಇಡೋದು ಆ ಥರ ಎಲ್ಲ ಮಾಡಬಾರ್ದು. ಉಳಿದದ್ದು ತುಂಬ ಹ್ಯಾಂಡಿ. ಸೊ ನೋಡಿ ಯಾವ ಥರ ಆಪ್ರೇಟ್ ಆಗುತ್ತೆ ಇದು ಅಂಥೇಳಿ. ಸ್ಟಾರ್ಟ್ ಮಾಡೋಣ. ನೋಡಿ ಈಗ ಸ್ಟಾರ್ಟ್ ಆಗಿದೆ. ಇಷ್ಟೇ ಸೌಂಡ್ ಬರುತ್ತೆ ಅಷ್ಟೇ. ಸೊ ಮೆಷಿನ್ ವರ್ಕ್ ಆಗಬೇಕಾದ್ರೆ ಹಿಂದ್ಗಡೆ ಕೈ ಹಾಕೋದು ಈ ಥರ ಎಲ್ಲ ಮಾಡಬಾರ್ದು. ಇವಾಗ ಇದಾಗಿದೆ, ನೋಡುವ ಅಂತಲ್ಲ ಹೇಗೆ ಆಗಿದೆ ನಮ್ಮದು. ಸೂಪರ್. ಕಾರ್ನ್ ಎಲ್ಲ ನೋಡಿ ಹೇಗಾಗಿದೆ, ಫ್ರೈ ಆಗಿದೆ. ರೋಸ್ಟ್. ಹೌದು, ನಮ್ದಿದು ರೋಸ್ಟ್ ಬ್ರೆಡ್ ಪಿಜ್ಜಾ. ಅದೇ ಇನ್ನಾಯ್ತಲ್ಲ, ಓವನ್ ಬೇಕಂತಿಲ್ಲ, ಬಿಸಿ ಇರ್ತದೆ ಜಾಗ್ರತೆ. ಓವನ್ ಬದಲು ಇದೇ ಸಾಕಲ್ಲ. ಬಟ್ ಏನು ಗೊತ್ತಾ, ಓವನ್ ಇದು ಅರ್ಧ ಕಾಸ್ಟಲ್ಲಿ ಸಿಗುತ್ತೆ ಇದು, ಅದೇ ಅಡ್ವಾಂಟೇಜ್. ಇದು ಒಂದೊಂದು ಬೈಟಲ್ಲಿ ಖಾಲಿ ಆಗ್ತದೆ. ಈಗ ನಾನು ಫುಲ್ ಇದ್ದದ್ದು ನಾನು ತಗೋತೀನಿ. ಆಯ್ತು, ಹೆಂಗಾಗಿದೆ? ಒಳ್ಳೆದಾಗಿದೆ. ನಿಜವಾಗ್ಲೂ ಭಾರಿ ಲೈಕ್ ಆಗಿದೆ. ಸರ್ಪ್ರೈಸ್ ಇದು. ಸೂಪರಾ? ನೋಡಿ, ನೀನು ರಿವ್ಯೂ ಮಾಡಿತ್ತು. ಅಲ್ಲ, ನಾನು ತಿಂತೀನಿ ಬಿಡು, ನಾನು ಏನಿದೆ. ಒಳ್ಳೆದಾಗಿದೆಯಾ? ನೋಡಿ. ಇದು ಮಾಡಿದ್ವಿ, ಎರಡೇ ಮಾಡಿದ್ವಿ ನಾವು. ಆಯ್ತು, ಇನ್ನೀಗ ಮನೆಯಲ್ಲಿ ಒಂದು ಡೈಲಿ ಎಂತ ಉಂಟಿವೆ ಇಂಥ ಐಟಮ್. ಪಿಜ್ಜಾ ಚೈನ್ ಓಪನ್ ಮಾಡು. ಸಖತ್ತಾಗಿದೆ. ಈಗ ಪನ್ನೀರ್ ಏನೋ ಮಾಡ್ತಾರಂತೆ. ಎಂತೆಲ್ಲ ಹಾಕಿದ್ರೆ ಅದಕ್ಕೆ ಪನ್ನೀರಿಗೆ? ಕೀರ್ತಿ ಸ್ಪೆಷಲ್ ಎಂತದ್ದು ಹಾಕಿದೆ ಕೀರ್ತಿ? ಮೊಸರಿಗೆ ಎಲ್ಲ ತರದ ಪೌಡರ್ ಏನೆಲ್ಲ ಇತ್ತು ನೋಡಿ, ಪಾವ್ ಭಾಜಿ ಪೌಡರ್ ಇತ್ತು, ಸ್ವಲ್ಪ ಅರಿಶಿನ ಪುಡಿ, ಮತ್ತೆ ಚಿಲ್ಲಿ ಪೌಡರ್, ಪೆಪ್ಪರ್. ಈಗ ಇದಕ್ಕೆ ಆಯಿಲ್ ಅಪ್ಲೈ ಮಾಡೋದು ನೋಡಿ, ಜಸ್ಟ್ ಲೈಟಾಗಿ ಮೇಲಿಂದ ಇಷ್ಟೇ ಸಾಕಾಗುತ್ತೆ. ಇದು ಈ ಡಯಟ್ ಎಲ್ಲ ಮಾಡ್ತಾರಲ್ಲ, ಕಡಿಮೆ ಆಯಿಲ್ ತಿಂತೀವಿ ಅಂತ ಅವರಿಗೆಲ್ಲ ಒಳ್ಳೆಯದು. ಇವಾಗ ನಿಮಗೆ ಒಂದು ವೇಳೆ ಆಗಿದೆಯೋ ಇಲ್ವೋ, ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ, ಆವಾಗ ಮಧ್ಯದಲ್ಲಿ ಹೀಗೆ ಓಪನ್ ಮಾಡಿ ನೋಡ್ಕೊಳ್ಬಹುದು ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ ಅಂತ. ಪಲ್ಟಿ ಹಾಕ್ಬೇಕು ಈಗ ಅದನ್ನು. ಪಲ್ಟಿ ಹಾಕ್ಬೇಕು. ಅದೇ ಅಂದರೆ ಎರಡೂ ಸೈಡ್ ಫ್ರೈ ಆಗುತ್ತೆ ಅವಾಗ. ಬೇಕಾಗಿದೆ ನೋಡಿ, ಒಳ್ಳೆ ಅಲ್ವಾ, ಫ್ರೈ ಆಗಿದೆ, ಫ್ರೈ ರೋಸ್ಟ್ ಆಗಿದೆ. ಅದೇ ಅಂದರೆ ವರ್ಕಿಂಗ್ ಕಂಡೀಷನಿಂದ ಮಧ್ಯೆ ತೆಗಿಬೋದು ಇದನ್ನು. ವಾಪಸ್ ಅದನ್ನು ಹಾಕಿಬಿಟ್ರೆ ಪುನಃ ಕಂಟಿನ್ಯೂ ಆಗುತ್ತೆ. ಮತ್ತು ಪುನಃ ಟೈಮರ್ ಸೆಟ್ ಮಾಡಬೇಕಂತಿಲ್ಲ. ಓಕೆ,
ಅದೇ ಎಲ್ಲ ಪಲ್ಟಿ ಹಾಕಿ ವಾಪಸ್ ಇಟ್ಟಾಗ ಎರಡೂ ಸೈಡ್ ಫ್ರೈ ಆಗುತ್ತೆ. ಐ ಥಿಂಕ್ ಈಗ 5 ಮಿನಿಟ್ಸ್ ನಾವು ಈ ಕಡೆ ರೋಸ್ಟ್ ಮಾಡಿದ್ವಿ, ನೆಕ್ಸ್ಟ್ 5 ಮಿನಿಟ್ಸ್ ಈಗ ಉಲ್ಟಾ ಮಾಡಿದರೆ ಆಯ್ತು ಅಷ್ಟೇ. ಕೀರ್ತಿ ಎಕ್ಸೈಟ್ಮೆಂಟ್ ನೋಡಿ. ಹಾಂ ತೆಗಿ. ವಾವ್, ಎಂಥ ಕಲರ್ ಅಲ್ಲ. ನಾವು ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ 7 ಮಿನಿಟ್ಸ್ ಇಟ್ಟಿದ್ದೀವಿ ಅಷ್ಟೇ. 7 ಮಿನಿಟ್ಸಲ್ಲಿ ಆಗಿದೆ ಇದು. ಹೋಗ್ರ ಬಿಸಿ ಇರ್ತದೆ. ಹಲೋ, ಮೂಗೆಲ್ಲ ತಾಗಿ ಆಮೇಲೆ ಇದು ಮಾಡೋದಲ್ಲ. ಯಾವ ಟೈಪ್ ಕಲರ್ ಬಂದಿದೆ ಅದು? ರೆಡ್ಡಿಶ್. ಸೂಪರ್. ಗೋಲ್ಡನ್ ಫ್ರೈ ಆಗಿದೆ ಇದು. ಪನ್ನೀರು ಆಗಿದೆ. ಈಗ ಮಜಾ ಏನಂದರೆ ಟ್ರಯಲ್ ಮಾಡ್ಬೇಕಂತೇಳಿ ಒಂದು ಇಷ್ಟಿಷ್ಟೇ ಕ್ವಾಂಟಿಟಿ ಮಾಡಿದ್ವಿ, ಅದು ಯಾರಿಗೂ ಸಾಲಲ್ಲ. ಈಗ ಇನ್ನೊಂದು ರೌಂಡ್ ಮಾಡ್ಲಿಕ್ಕಿದೆ. ನಾವು ಅದು ಸಂಜೆ ಮಾಡ್ಕೊಂಡು ತಿಂತೀವಿ, ಆಯ್ತಾ? ತಿನ್ನು. ಹೆಂಗಾಗಿದೆ ಹೇಳು. ಬೇಕಾಗಿದೆ ಕರೆಕ್ಟಾಗಿ, ಸಾಫ್ಟ್ ಆಗಿ ಎಷ್ಟು ಬೇಕೋ ಅಷ್ಟೇ ಬೇಕಾಗಿದೆ ಇದು ಅಲ್ವಾ? ತುಂಬಾ ರೋಸ್ಟ್ ಅಂತಿಲ್ಲ, ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ, ಫ್ರೈ ಆಗಿದೆ. 7 ಮಿನಿಟ್ಸ್ ತಗೊಂಡಿದ್ದೀವಿ ಅಷ್ಟೇ. ಒಳ್ಳೆದಾಗಿದೆಯಾ? ಸೂಪರ್. ಯಮ್ಮಿ, ಸೂಪರ್. ಸಾಫ್ಟ್ ಪನ್ನೀರ್, ಸಾಫ್ಟ್ ಆಗಿ 7 ಮಿನಿಟ್ಸ್ ಎಲ್ಲ ಆಗಿದೆ ಅಂದರೆ ತುಂಬ ಗ್ರೇಟ್. ನಾವಂದರೆ 200 ಡಿಗ್ರಿ ಸೆಲ್ಸಿಯಸ್ ಇಟ್ವಿ. ಎಕ್ಸಾಕ್ಟ್ 7 ಮಿನಿಟ್ಸು. ಸೊ ನಿಮ್ಗೊಂದು ಜಸ್ಟ್ ಡೆಮೋ ತೋರಿಸೋಣ ಅಂತೇಳಿ, ಯಾಕಂದರೆ ಇನ್ನು ಮುಂದೆ ಯಾವ ಥರ ಡಿವೈಸ್ ಎಲ್ಲ ಬರುತ್ತೆ ಗೊತ್ತಿಲ್ಲ ನಮಗೆ. ಟೆಕ್ನಾಲಜಿ ತುಂಬ ಮುಂದೋಗಿದೆ. ಏರ್ ಫ್ರೈಯರ್ಗಳು ಸಿಗುತ್ತೆ ಮಾರ್ಕೆಟಲ್ಲಿ, ಮೊದಲಿಂದ ಇದೆ. ಬಟ್ ಏನಂದರೆ ಮಾರ್ಕೆಟಲ್ಲಿ ಏರ್ ಫ್ರೈಯರ್ಗಳ ರೇಟ್ ಇದೆಯಲ್ಲ ತುಂಬ ಕಾಸ್ಟ್ಲಿ ಇತ್ತು ಮೊದಲು ಫಸ್ಟ್ ಬಂದಾಗ. ಇವಾಗ ತುಂಬ ಕೈಗೆಟುಕೋ ದರದಲ್ಲಿದೆ. ನಾವು ತಗೊಂಡಿರೋ ಏರ್ ಫ್ರೈಯರ್ ಇದೆಯಲ್ಲ, ಇದರದ್ದು ರೇಟು 4499 ರೂಪಾಯಿ. ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಒಳ್ಳೆ ಹ್ಯಾಂಡಿ ಡಿವೈಸು. ಓವನ್ ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಕರೆಂಟ್ ತುಂಬ ಸೇವ್ ಆಗುತ್ತೆ, ಎಣ್ಣೆ ಎಸ್ಪೆಷಲಿ ಆಯಿಲ್ ತುಂಬ ಸೇವ್ ಆಗುತ್ತೆ. ಸೊ ಹಾಗಾಗಿ ಟ್ರೈ ಮಾಡೋರು ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆಯ್ತು, ಈಗ ಊಟ ಮಾಡಬೇಕಿನ್ನು. ಊಟಕ್ಕೆ ಇಲ್ಲಿ ಸ್ಪೆಷಲ್ ಏನು ಗೊತ್ತಾ, ಇದು ಅನ್ಪಾಲಿಶ್ಡ್ ರೈಸ್. ಇದು ಜೀವಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಇದು ಸ್ಟಾರ್ ಐಟಮ್, ಇದಿದ್ದೇ ಇರುತ್ತೆ ಪ್ರತಿದಿನ. ಅಪ್ಪೆ ಮಿಡಿ ಉಪ್ಪಿನಕಾಯಿ. ಬೇಕಾದವರು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ಬೋದು. ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ಆಯಿತಾ. rarepetty.com. ಒಳ್ಳೆ ಜೀರಿಗೆ ಮಿಡಿನೂ ಸಿಗುತ್ತೆ, ಅಪ್ಪೆ ಮಿಡಿನೂ ಸಿಗುತ್ತೆ. ಹೇಳ್ಬೇಕಾದ್ರೆ ಇಲ್ಲಿ ಬಾಯಲ್ಲಿ ನೀರು ಬರ್ತಾ ಇದೆ ಇದು ನೋಡ್ತಾ ಅಲ್ವಾ? ಅದೊಂದು ಇದ್ದೇ ಇರುತ್ತೆ. ಅಲ್ಲ, ಒಂದು ಮಿಡಿ ಇದ್ರೆ ಇಡೀ ಊಟ ಮುಗ್ದೋಗ್ಬಿಡುತ್ತೆ ಅಲ್ವಾ? ಎಸ್, ನೀವೆಲ್ಲ ಊಟ ಮಾಡಿ. ನಾನು ಅಂತ ತಗೊಳ್ಳೋಣ ಅಂತ. ನಾವು ಇತ್ತೀಚೆಗೆ ವಿಡಿಯೋ ಫ್ರೀಕ್ವೆನ್ಸಿ ತುಂಬಾ ಕಡಿಮೆ ಮಾಡಿದ್ದೀವಿ. ರೀಸನ್ ಎಲ್ರಿಗೂ ಗೊತ್ತು. ಯೂಟ್ಯೂಬ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ ಆಯಿತಾ. ಯೂಟ್ಯೂಬು ನಮಗೊಂಥರ ಏನಂದರೆ ನಮಗೆ ಒಂದು ರೆಕಗ್ನಿಷನ್ ಕೊಟ್ಟಂಥ ಪ್ಲ್ಯಾಟ್ಫಾರ್ಮ್ ಅದು. ಹಾಗಾಗಿ ಅದನ್ನು ಬಿಡೋ ಪ್ರಶ್ನೆ ಇಲ್ಲ. ಬಟ್ ಸದ್ಯ ಇರೋ ಪರಿಸ್ಥಿತಿಯಲ್ಲಿ ನಮಗೆ ವೀಡಿಯೋಸನ್ನು ಶೂಟ್ ಮಾಡಿದ್ದು ತುಂಬಾ ಇದೆ ಆ್ಯಕ್ಚುಲಿ ಆಯಿತಾ. ಒಂದು 5-6 ತಿಂಗಳ ಹಿಂದೆ ಶೂಟ್ ಮಾಡಿದ ವೀಡಿಯೋಸ್ ಇದೆ, ಎಲ್ಲ ಪೈಲಪ್ ಆಗಿ ಕೂತಿದೆ. ಅದನ್ನು ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಆಮೇಲೆ ಹೊರಗಡೆ ಯಾರಿಗಾರು ಎಡಿಟಿಂಗಿಗೆ ಅದನ್ನು ಔಟ್ಸೋರ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದೇನಾಗಿದೆ ಅಂದರೆ, ನಾನು ಶೂಟ್ ಮಾಡೋದು ಸ್ವಲ್ಪ ವಿಚಿತ್ರ ಶೂಟ್ ಮಾಡ್ತೀನಿ ಆಯಿತಾ. ಕೆಲವೊಂದು ಸಲ ವೀಡಿಯೋ ಎಂಡಿಂಗನ್ನೇ ಶೂಟ್ ಮಾಡಿ ಬಿಡ್ತೀನಿ. ಆಮೇಲೆ ಎಲ್ಲ ಸುತ್ತಾಡಿ ಎಲ್ಲ ಬಂದ ನಂತರ ಅದು ಇನ್ಫಾರ್ಮೇಷನ್ ಬಂದ ನಂತರ ಇಂಟ್ರೋ ಮಾಡಿಬಿಡ್ತೀನಿ. ಹಾಗಾಗಿ ಆ ಫೈಲ್ಸ್ ಇದೆಯಲ್ಲ ಯಾವುದು ಆರ್ಡ್ರಲ್ಲಿಲ್ಲ ಆಯಿತಾ. ಸೊ ನಾನೀಗ ಎಡಿಟರಿಗೆ ಏನಾದ್ರು ಆ ಕೆಲಸ ವಹಿಸಿದರೆ ಅದನ್ನು ಸಾರ್ಟ್ ಔಟ್ ಮಾಡೋದಿದೆಯಲ್ಲ ಅದು ಭಾಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಡಿಟಿಂಗ್ ಅನ್ನೋದನ್ನು ನಾನೇ ಮಾಡಬೇಕಾಗಿ ನಂಗೆ ಮಾತ್ರ ಗೊತ್ತಿದ್ದದು ಯಾವ ಆರ್ಡ್ರಲ್ಲಿ ಏನಿದೆ ಅಂಥೇಳಿ. ಇನ್ನು ಕೆಲವೊಂದು ಸಲ ಏನಂದರೆ ಒಂದೇ ಸಲ 2-3 ವೀಡಿಯೋದು ಬೇರೆ ತುಣುಕುಗಳು ಒಟ್ಟೊಟ್ಟಿಗೆ ಶೂಟ್ ಮಾಡಿರ್ತೀವಿ. ಅಂದರೆ ಒಂದು ತುಣುಕನ್ನು ನಮ್ಮ ಒಂದು ಚಾನಲ್ಗೆ, ಇನ್ನೊಂದು ತುಣುಕನ್ನು ನಮ್ಮ ಟ್ರಾವೆಲ್ ಚಾನಲ್ಗೆ. ಸೊ ಅದು ಹಾಗೆ ಯಾವ ವೀಡಿಯೋಗೆ ಯಾವ ಪಾರ್ಟ್ ಬರುತ್ತೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ. ಹಾಗಾಗಿ ಇದೆಲ್ಲ ದೊಡ್ಡ ಚಾಲೆಂಜಸ್ ಇದೆ. ಆಮೇಲೆ ಈ ಕಂಪನಿ ಸ್ಟಾರ್ಟ್ ಮಾಡಿದ್ವಲ್ಲ, ಕಂಪನಿ ಸ್ಟಾರ್ಟ್ ಮಾಡಿದ ನಂತರ ತುಂಬ ಜನಕ್ಕೆ ಅನಿಸ್ಬೋದಾಯ್ತಾ, ಇನ್ನು ಸ್ಟಾರ್ಟ್ ಆಯ್ತಲ್ಲ ಇನ್ನು ಇವರಿಗೆ ಏನು ಕೆಲಸ ಇದೆ ಅಂತೇಳಿ. ಆ್ಯಕ್ಚುಲ್ ನಮಗೆ ಚಾಲೆಂಜ್ ಸ್ಟಾರ್ಟ್ ಆಗಿದೆ ಕಂಪನಿ ಸ್ಟಾರ್ಟ್ ಆದ ನಂತರ. ಯಾಕಂದರೆ ಪ್ರತಿದಿನ ಕಲಿಯೋಕ್ಕೆ ಸಿಗ್ತಾ ಇದೆ ಇಲ್ಲಿ. ಎಸ್ಪೆಷಲಿ ಶಿಪ್ಪಿಂಗ್ ಅಂತ ಬಂದಾಗ ನಮಗೆ ತುಂಬ ದೊಡ್ಡ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀವಿ. ನಾವೀಗ ಶಿಪ್ ರಾಕೆಟ್ ಅಂತ ಒಂದು ಶಿಪ್ಪಿಂಗ್ ಅಗ್ರಿಗೇಟರ್ ಕಂಪನಿ ಇದೆ, ಅದ್ರ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಏನಂದರೆ ಒಂದು 80+ ಕೊರಿಯರ್ ಕಂಪನೀಸ್ ಇದೆ ಆಯಿತಾ. ಹಾಗಾಗಿ ನಾವೀಗ ಇಂಡಿವಿಜುವಲಾಗಿ ಯಾವುದೇ ಕೊರಿಯರ್ ಕಂಪನಿ ಜೊತೆ ಟೈಅಪ್ ಮಾಡಿದ್ರು ಫೈನಲಿ ಆ ಲಿಸ್ಟಲ್ಲಿ ಆ ಕಂಪನೀಸ್ ಇದ್ದೇ ಇರುತ್ತೆ. ಇಲ್ಲಿ ಚಾಲೆಂಜಸ್ ಏನು ಬರ್ತಿದೆ ಅಂದರೆ, ನಿಮ್ಗೆ ಗೊತ್ತಿದೆ ಈ ಡೆಲಿವರಿ ಅನ್ನೋದಿದೆಯಲ್ಲ, ಪಿಕಪ್ ಮಾಡೋದು, ಅದನ್ನು ಇನ್ನೊಂದು ಕಡೆಗೆ ತಲುಪಿಸೋದು. ಇಲ್ಲಿ ಕಂಪನಿಗಿಂತ ಈ ಡೆಲಿವರಿ ಮಾಡೋರು ಇರ್ತಾರಲ್ಲ, ಅಲ್ಲಿ ಹೋಗಿ ಪಿಕಪ್ ಮಾಡೋದು, ಆಮೇಲೆ ಅದನ್ನು ಕೊಡೋದು,
ಆ ಕೆಲಸ ತುಂಬ ಚಾಲೆಂಜಿಂಗ್ ಇರುತ್ತೆ. ಯಾಕಂದರೆ ಬಿಸಿಲು ಅಂತಿಲ್ಲ, ಮಳೆ ಅಂತಿಲ್ಲ, ಯಾವ ಟೈಮ್ ಅಂತಿಲ್ಲ, ಅಲ್ಲೋಗಿ ಅವರು ಪಿಕಪ್ ಮಾಡಿ ಡೆಲಿವರ್ ಮಾಡಬೇಕು. ಅವ್ರನ್ನ ನೋಡಿದ್ರೆ ಪಾಪ ಅನಿಸುತ್ತೆ. ಬಟ್ ಇನ್ನೇನಿರ್ತದೆ ಅಂದರೆ ಕೆಲವ್ರು ಮೈಗಳ್ರು ಇರ್ತಾರೆ ಆಯಿತಾ, ಕರೆಕ್ಟಾಗಿ ಕೆಲಸನೇ ಮಾಡಲ್ಲ. ಎಸ್ಪೆಷಲಿ ನಾನು ತುಂಬ ದಿನದಿಂದ ಇದನ್ನು ಹೇಳಬೇಕು ಅಂತ ಅಂದ್ಕೋತಾ ಇದ್ದೀನಿ. ಈ ಇಂಡಿಯಾ ಪೋಸ್ಟ್ ಇದೆಯಲ್ಲ, ಅವರು ಸೀರಿಯಸ್ಲಿ ಯಾಕೆ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ. ಯಾರು ಅವ್ರು ನೋಡ್ತಾ ಇದ್ದರೆ ದಯವಿಟ್ಟು ಅವರ ಅಫಿಷಿಯಲ್ಸ್ ಯಾರಿದ್ದಾರೆ ಅವರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಒಂದು ಪಿಕಪ್ ಮಾಡಲ್ಲ ಕಣ್ರಿ. ಪಿಕಪ್ ಮಾಡಬೇಕಾದ್ರೆ ನಾವು ಪ್ರತಿ ಸಲ ಅವರ ಆಫೀಸಿಗೆ ಕಾಲ್ ಮಾಡಿ ನಾವು ಅದನ್ನು ಹೈಯರ್ ಅಥಾರಿಟಿಗೆ ಹೇಳಿ ಎಸ್ಕಲೇಟ್ ಮಾಡಬೇಕು ಪ್ರಾಬ್ಲಮನ್ನು. ಆವಾಗ ಮಾತ್ರ ಪಿಕಪ್ ಮಾಡ್ತಾರೆ. ಇಲ್ಲ ಅಂದರೆ ಪಿಕಪ್ಪೇ ಮಾಡಲ್ಲ ಅವರು. ಏನೇ ಇದ್ದರೂ ಡೈರೆಕ್ಟಾಗಿ ನೀವು ಪೋಸ್ಟ್ ಆಫೀಸಿಗೆ ತಂದು ಕೊಡಿ ಅಂತ ಹೇಳುವಂಥದ್ದು. ಬಟ್ ನಾವೇನಂದರೆ ಎರಡೂ ಸೈಡ್ ಪೇ ಮಾಡಿರ್ತೀವಿ ಆಯಿತಾ. ಪಿಕಪ್ ಇದು ಪೇ ಮಾಡಿರ್ತೀವಿ, ಡೆಲಿವರಿದು ಪೇ ಮಾಡಿರ್ತೀವಿ. ಹಾಗಾಗಿ ಎಷ್ಟೋ ಡಿಲೇಗಳು. ಇವತ್ತು ಆರ್ಡರ್ ಮಾಡಿದರೆ ಜನ 10 ದಿನ 15 ದಿನ ನಂತರ ಎಲ್ಲ ಸಿಗುತ್ತೆ. ನಾವು ಯಾವ ದಿನ ಆರ್ಡರ್ ಬರುತ್ತೋ ಅದೇ ದಿನ ಪ್ರಾಸೆಸ್ ಮಾಡಿ ರೆಡಿ ಮಾಡಿರ್ತೀವಿ ಆಯಿತಾ. ಎಲ್ಲ ಪ್ಯಾಕ್ ಮಾಡಿ ಲೇಬಲ್ ಹಾಕಿ ಎಲ್ಲ ರೆಡಿ. ಇವರದ್ದು ಪಿಕಪ್ಪೇ ಆಗಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ ಆಯಿತಾ. ಇದೊಂದು ದೊಡ್ಡ ಚಾಲೆಂಜ್ ಬರ್ತಾಯಿದೆ. ಇನ್ನೊಂದು ಚಾಲೆಂಜ್ ಅಂದರೆ ಕೆಲವೊಂದು ಎಲ್ಲೆಲ್ಲೋ ಸ್ಕ್ಯಾನ್ ಮಾಡಿಬಿಡೋದು ಈ ಕಂಪನಿಯವರು ಆಯಿತಾ. ತುಂಬ ನೆಗ್ಲಿಜೆನ್ಸಿ ಅಂತ ಹೇಳ್ತೀವಲ್ಲ, ತೀರಾ ನೆಗ್ಲಿಜೆನ್ಸಿ. ಅಂದರೆ ನಮಗಿದು ಬೇಡ ಯಾರದ್ದೋ ಕಾಟಾಚಾರಕ್ಕೆ ಮಾಡ್ತಿದ್ದೀವಿ ಅನ್ನೋ ಥರ ಮಾಡ್ತಾರೆ. ಈಗ ಪಿಕಪ್ ಅಡ್ರೆಸ್ಸು ಕರ್ನಾಟಕದಲ್ಲಿದೆ, ಡೆಲಿವರಿ ಅಡ್ರೆಸ್ಸು ಕರ್ನಾಟಕದಲ್ಲಿದೆ. ಬಟ್ ಪಾರ್ಸಲ್ ಹೋಗಿ ಗುಜರಾತಿಗೆ ಹೋಗುತ್ತೆ, ಸೂರತ್ತಿಗೆ. ಕೇಳಿದರೆ ಅದು ನಮ್ಮ ಸಿಸ್ಟಮಿಂದ ಆಗಿದೆ ಅಂತಾರೆ. ಅದು ಯಾವ ಥರ ಸಿಸ್ಟಮೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಗುಜರಾತಿಗೆ ಹೋಗಿ ವಾಪಸ್ ಕರ್ನಾಟಕಕ್ಕೆ ಬರೋದಂದ್ರೆ ಅರ್ಥನೇ ಇಲ್ಲ. ಬಟ್ ಈ ಥರದ್ದೆಲ್ಲ ಚಾಲೆಂಜ್ ನಾವು ಫೇಸ್ ಮಾಡ್ತಾನೇ ಇದ್ದೀವಿ. ಏನು ಹೇಳೋಣ. ಬಟ್ ವಿ ಆರ್ ಲವಿಂಗ್ ಇಟ್ ಆಯಿತಾ. ಯಾಕಂದರೆ ಇದೆಲ್ಲ ನಾವು ಡಿಸೈಡ್ ಮಾಡಿದ್ವಿ. ಅಂದರೆ ಅದು ಮೊದಲೇ ಗೊತ್ತಿತ್ತು ನಮ್ಗೆ ಈ ಥರದ್ದೆಲ್ಲ ಚಾಲೆಂಜಸ್ ಬರ್ಬೋದು ಅಂಥೇಳಿ. ಬಟ್ ಹೊಸ ಕೆಲವುದು ಕಲೀಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ. ಇದು ಒಂಥರ ಖುಷಿ ಏನಂದರೆ, ಈಗ ನಾವೇನೋ ಒಂದು ಪ್ರಾಡಕ್ಟನ್ನು ಅಲ್ಲಿ ಲಿಸ್ಟ್ ಮಾಡಿದ್ದೇವೆ ಆಯಿತಾ. ಜನ ಅದನ್ನು ಬೈ ಮಾಡ್ತಾಯಿದ್ದಾರೆ. ಯಾಕೆ ಬೈ ಮಾಡ್ತಾಯಿದ್ದಾರೆ? ನಮ್ಮ ಮೇಲಿರೋ ಒಂದು ನಂಬಿಕೆಯಿಂದ, ಇಲ್ಲ ಪ್ರಾಡಕ್ಟ್ ಚೆನ್ನಾಗಿದೆ ಅಂಥೇಳಿ. ಬೈ ಮಾಡಿ ನಂತರ ಅವರು ಅಲ್ಲಿ ರಿವ್ಯೂ ಕೊಡ್ತಾರಲ್ಲ, ಚೆನ್ನಾಗಿತ್ತು, ನಮ್ಗೆ ಮೆಸೇಜಸ್ ಹಾಕ್ತಾರೆ, ಪ್ರಾಡಕ್ಟ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ ಅಂಥೇಳಿ. ಅಂಥ ಕೇಸಸಲ್ಲಿ ನಾವು ಇಷ್ಟೆಲ್ಲ ಕಷ್ಟಪಟ್ಟದ್ದು ಸಾರ್ಥಕ ಅನಿಸುತ್ತೆ. ಎನಿವೇಸ್, ವೀಡಿಯೋಸ್ ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ, ನಮಗೂ ಗೊತ್ತಿದೆ. ನಾವೇ ಪರ್ಪಸ್ಫುಲಿ ಅಂತಲ್ಲ, ನಾವಿರೋ ಸಿಚುವೇಷನಲ್ಲಿ ಇವಾಗ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಫ್ಯೂಚರಲ್ಲಿ ಡೆಫಿನೆಟ್ಲಿ ಫ್ರೀಕ್ವೆನ್ಸಿನ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ತೀರಾ ಜಾಸ್ತಿ ಮಾಡೋಕ್ಕಂತೂ ಆಗಲ್ಲ, ಬಟ್ ಒಂದು ಲೆವೆಲಿಗೆ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾನೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಆಮೇಲೆ ಏರ್ ಫ್ರೈಯರ್ ಬೇಕಿದ್ದವರು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ, ಬೇಕಿದ್ದವ್ರು ನೋಡೋದ್ರಲ್ಲಿ ಏನೂ ನಿಮ್ಗೆ ಲಾಸ್ ಆಗೋಲ್ಲ. ಇನ್ನೇನಾದರೂ ಓಕೆ ನಾವೀಗ ಯೂಸ್ ಮಾಡಿ ತೋರಿಸಿದ್ವಲ್ಲ, ಚೆನ್ನಾಗಿದೆ ಅಂತ ಅನಿಸಿದರೆ ಅದನ್ನು ಬೈ ಮಾಡಿ. ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ, ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಸೊ ಇಷ್ಟು ಹೇಳ್ತಾನೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.